ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಆನಂದ್ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ 5 months ಬೇಬಿ ಡೆವಲಪ್ಮೆಂಟ್ ಆರ್ ಆ್ಯಕ್ಟಿವಿಟೀಸ್ ಆರ್ ಮೈಲ್ ಸ್ಟೋನ್ ಏನೇನಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಹೇಳಬೇಕು ಅಂತಂದರೆ, ಈಗ ಏನಾದರೂ ಒಂದು ಟಾಯ್ಸು ಇಲ್ಲಾಂದರೆ ಏನಾದರೂ ಒಂದು ಥಿಂಗ್ಸ್ ಅವ್ರ ಕೈ ಹತ್ರ ಹಿಡಿದ್ರೆ, ಇಲ್ಲಾಂದರೆ ಅವ್ರು ನೋಡಿದ್ರೆ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಹಿಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೀಟಾಗಿ. ಸೊ ಈಗ ದಬಾಕೊಳ್ತಾ ಇದ್ದಾನೆ. ಹಾಗೆ ಈಗ ಅವ್ನು ದಬಾಕೊಂಡಿರುವಾಗ ಏನಾದರೂ ಒಂದು ಟಾಯ್ನ ಅವನ ಹತ್ರ ಇಟ್ಟು ನೆಕ್ಸ್ಟ್ ಹೀಗೆ ಅದನ್ನು ಪ್ಲೇಸಸ್ ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ಅವನು ಕೂಡ ಅದೇ ಕಡೆ ತಿರುಗ್ತಾನೆ. ಇವಾಗ ಬಮ್ಮ 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 ಬಾ 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 ದೂರಿ ದೂರಿ ಮೇಡಮ್, ದೂರಿ 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 ದೂರಿ. ಮತ್ತು ಇವಾಗ ಅವನ್ನ ಒಬ್ಬೊಬ್ಬನೇ ಬಿಡೋ ಹಾಗಿಲ್ಲ. ಮಲಗಿಸ್ಬಿಟ್ರೆ ಒಬ್ಬನೇ ಮಲಗಿಸ್ಬಿಟ್ಟು ಬಂದುಬಿಟ್ರೆ ಅಳೋದು, ಈಗ ಯಾವಾಗಲೂ ಎತ್ಕೊಂಡೇ ಇರಬೇಕು ಅನ್ನೋ ಹಾಗೆ ಅವನು ಇವಾಗ ಜಾಸ್ತಿ ಜನರಲ್ಲಿ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಯಾವಾಗಲೂ ಅವನ ಜೊತೆ ಯಾರಾದರೂ ಇರಲೇಬೇಕು. ಸೊ ಇದೆಲ್ಲ ಈ ಮಂತಲ್ಲಿ ನಾನು ನೋಡಿರುವಂತಹ ಕೆಲವು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ಗಳು. ಈಗ 5 months ಕಂಪ್ಲೀಟಾಗಿ 6 months ರನ್ನಿಂಗ್ ಇರೋದ್ರಿಂದ ನಾನು ಇನ್ನೂ ಯಾವುದೇ ಡಾಕ್ಟರ್ ಸಜೆಷನ್ ಪ್ರಕಾರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ಪ್ರಕಾರ ಫಾಲೋ ಮಾಡ್ತಾ ಇದ್ದೀನಿ. ಯಾವುದೇ ಸಾಲಿಡಿನ ಸ್ಟಾರ್ಟ್ ಮಾಡಿಲ್ಲ. ಸೊ ಈ ಮಂತ್ ಕಂಪ್ಲೀಟ್ ಆಗೋಷ್ಟರೊಳಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಿನ್ನೂ ಬ್ರೆಸ್ಟ್ ಫೀಡಿಂಗಲ್ಲೇ ಇದ್ದಾನೆ. ಯಾವುದೇ ಫಾರ್ಮುಲಾ ಫೀಡಿಂಗ್ ಕೂಡ ನಾನು ಕೊಡ್ತಾ ಇಲ್ಲ. ನೆಕ್ಸ್ಟು ಈಗ ನೋಡ್ಬೋದು, ನೀವು ನೋಡಿ ಯಾವಾಗಲೂ ಬಾಯಿಗೆ ಯಾವಾಗಲೂ ಕೈ ಹಾಕೊಂಡಂಗೆ ಇರ್ತಾನೆ ಬಾಯಿಯೊಳಗಡೆ, ನೀವು ನೋಡ್ತಾ ಇರ್ಬೋದು. ಈಗ ರೀಸೆಂಟಾಗಿ ನಾನು ವೆಯ್ಟ್ ಚೆಕ್ ಮಾಡಿದಾಗ ಇವನ್ ವೆಯ್ಟ್ ಬಂದು 10 kg ಇದೆ. 10 point something ಇರಬೇಕು, 10 kg ಇದೆ. ತುಂಬ ಚೆನ್ನಾಗಿ ಗ್ರ್ಯಾಜುವಲ್ ಆಗಿ ವೆಯ್ಟ್ ಇನ್ಕ್ರೀಸ್ ಆಗಿದ್ದಾನೆ. ಸೊ ಈಗ ನಾನು ಹೇಳಿರುವಂತಹ ಆ್ಯಕ್ಟಿವಿಟೀಸ್ಗಳು ನನ್ನ ಮಗನಲ್ಲಿ ಇದೆ. ಸೊ ಕೆಲವೊಂದು ಇಲ್ಲದೇನೂ ಇರ್ಬೋದು. ಇನ್ನು ಬೇರೆ ಕೆಲವು ಮಕ್ಕಳಲ್ಲಿ ಇನ್ನು ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ನೀವು ಅದನ್ನು ರೆಕಾಗ್ನೈಸ್ ಮಾಡಿ ಯಾವ್ಯಾವ ರೀತಿ ಮೈಲ್ ಸ್ಟೋನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೆ ಯಾವುದಾದ್ರೂ ವಿಡಿಯೋಸು ಬೇಕಂತ ಹೇಳಿದರೆ, ಈಗ ಫುಡ್ ವಿಡಿಯೋಸ್ ಆಗಲಿ, ಇನ್ನು ಬೇರೆ ವೆಯ್ಟ್ ಗೇನ್ ವಿಡಿಯೋಸ್ ಆಗಲಿ ಯಾವುದಾದ್ರೂ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.